So t is equal to 1 minus v by c into root of 1 minus v square by c square into t dash. So ಇಷ್ಟು ಉಳಿಯುತ್ತೆ after simplification. So t ಅಂದರೆ time of the two pulses with respect to observer. T dash is the time period of the two pulses with respect to O dash observer. They are not exactly same, they are different. Now we will prove the frequency by using the simple relation of frequency nu is equal to 1 by time period. So we will use this relation for the above equation. So that above equation will be expressed in terms of frequency. T ಅಂದ್ರೇನು time with respect to observer, time period with respect to observer. ಸೊ ಇದೇನಾಗುತ್ತೆ, ಫ್ರೀಕ್ವೆನ್ಸಿನಲ್ಲಿ ಬರೆಯೋದಾದರೆ 1 by nu ಆಗುತ್ತೆ. ಸೊ above equation becomes 1 by nu is equal to 1 minus v by c divided by root of 1 minus v square by c square into t dash ಏನು ಬರಿಬೋದು 1 by nu dash ಅಂತ ಬರಿಬೋದು. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನ್ಯೂ ಡ್ಯಾಶ್ ಈ ಕಡೆ ಬರುತ್ತೆ, ನ್ಯೂ ಈ ಕಡೆ ಬರುತ್ತೆ. ಸೊ ನ್ಯೂ ಡ್ಯಾಶ್ ಇಸ್ ಈಕ್ವಲ್ ಟು ನ್ಯೂ ಇಂಟು 1 ಮೈನಸ್ ವಿ ಬೈ ಸಿ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ವಿ ಸ್ಕ್ವೇರ್ ಬೈ ಸಿ ಸ್ಕ್ವೇರ್. ಸಿಂಪ್ಲಿಫೈ ಮಾಡ್ತಾ ಬನ್ನಿ. ಸೊ ನ್ಯೂ ಇಂಟು 1 ಮೈನಸ್ ವಿ ಬೈ ಸಿನ ಯಾವ ರೀತಿ ಬರಿಬೋದು ಅಂತಂದರೆ ರೂಟ್ ಆಫ್ 1 ಮೈನಸ್ ವಿ ಬೈ ಸಿ ಹೋಲ್ ಸ್ಕ್ವೇರ್ ಅಂತ ಬರೆದ್ರೆ, ರೂಟ್ ಅಂದ್ರೇನು ಟು ದಿ ಪವರ್ 1/2 ಇರುತ್ತೆ. 1/2 2 ಕ್ಯಾನ್ಸಲ್ ಆದರೆ ಮತ್ತು ನಮಗೆ ಲೀನಿಯರ್ ಟರ್ಮ್ 1 ಮೈನಸ್ 1 ಬೈ ವಿ ಬೈ ಸಿನೇ ಬರುತ್ತೆ. ಸೊ ಅದನ್ನು ಆ ಥರ ಬರ್ಕೊಂಡಿದ್ದೀವಿ. ಇನ್ನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ದಲ್ಲಿದೆ ಇದು. ಎ ಪ್ಲಸ್ ಬಿ ಅಂದರೆ 1 ಪ್ಲಸ್ ವಿ ಬೈ ಸಿ ಇಂಟು 1 ಮೈನಸ್ ವಿ ಬೈ ಸಿ ಆಗುತ್ತೆ ಅಂಡರ್ ದ ರೂಟ್. ಸೊ ರೂಟ್ ಆಫ್ 1 ಪ್ಲಸ್ ವಿ ಬೈ ಸಿ ಇಂಟು ರೂಟ್ ಆಫ್ 1 ಮೈನಸ್ ವಿ ಬೈ ಸಿ ಮಲ್ಟಿಪ್ಲೈ ಮಾಡಿ ರೂಟ್ ಎ ಇಂಟು ರೂಟ್ ಬಿ ಅಂದರೆ ರೂಟ್ ಆಫ್ ಎ ಇಂಟು ಬಿ ಆಗಿರುತ್ತೆ. ಇಲ್ಲಿ 1 ಪ್ಲಸ್ ವಿ ಬೈ ಸಿ ಅಂದರೆ ಎ, 1 ಮೈನಸ್ ವಿ ಬೈ ಸಿ ಅಂದರೆ ಬಿ ಇದ್ದಂಗೆ. ಸೊ ರೂಟ್ ಆಫ್ 1 ಮೈನಸ್ 1 ಪ್ಲಸ್ ವಿ ಬೈ ಸಿ ಇಂಟು ರೂಟ್ ಆಫ್ 1 ಮೈನಸ್ ವಿ ಬೈ ಸಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ನಮಗೆ ಅದೇ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಮತ್ತು ಅದೇ ಟರ್ಮ್ ಬರುತ್ತೆ ರಿಟರ್ನ್. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನ್ಯೂ ಡ್ಯಾಶ್ ಇಸ್ ಈಕ್ವಲ್ ಟು ನ್ಯೂ ಇಂಟು 1 ಮೈನಸ್ ವಿ ಬೈ ಸಿ ಹೋಲ್ ಸ್ಕ್ವೇರ್ ರೂಟ್ ಒಳಗಡೆ ಇದೆ. ಇಲ್ಲಿ ಕೂಡ 1 ಮೈನಸ್ ಅಂಡರ್ ರೂಟಲ್ಲಿ ಕ್ಯಾನ್ಸಲ್ ಆಗ್ತವೆ ಎರಡು. ಸೊ ನಮ್ಮ ಫೈನಲಿ ಉಳಿಯೋದು ನ್ಯೂ ಇಂಟು ಒಂದು ರೂಟ್ ಮೇಲೆ ಉಳಿಯುತ್ತೆ, ದಟ್ ಈಸ್ ನ್ಯೂ ಇಂಟು 1 ಮೈನಸ್ ವಿ ಬೈ ಸಿ ಒಂದು ರೂಟ್ ಟರ್ಮ್ ಮೇಲೆ ಉಳಿಯುತ್ತೆ, ಇನ್ನೊಂದು ರೂಟ್ ಆಫ್ 1 ಪ್ಲಸ್ ವಿ ಬೈ ಸಿ ಕೆಳಗೆ ಉಳಿಯುತ್ತೆ ಆಫ್ಟರ್ ಕ್ಯಾನ್ಸಲೇಷನ್. ಫೈನಲಿ ನ್ಯೂ ಇಸ್ ಈಕ್ವಲ್ ಟು ನ್ಯೂ ಡ್ಯಾಶ್ ಇಸ್ ಈಕ್ವಲ್ ಟು ನ್ಯೂ ಇಂಟು ನಮಗೆ ಸಿಂಪ್ಲಿಫೈ ಮಾಡಿದ್ಮೇಲೆ ಏನು ಉಳೀತು, ರೂಟ್ ಆಫ್ 1 ಮೈನಸ್ ವಿ ಬೈ ಸಿ ಅಂಡರ್ ದ ರೂಟ್ ಆಫ್ 1 ಮೈನಸ್ ವಿ ಬೈ ಸಿ ಡಿವೈಡೆಡ್ ಬೈ ರೂಟ್ ಆಫ್ 1 ಪ್ಲಸ್ ವಿ ಬೈ ಸಿ ಉಳೀತು. ಸೊ ನ್ಯೂ ಡ್ಯಾಶ್ ಇಸ್ ಈಕ್ವಲ್ ಟು ಇದನ್ನು ಯಾವ ರೀತಿ ಬರಿತೀವಿ, ನ್ಯೂ ಇಂಟು 1 ಮೈನಸ್ ವಿ ಬೈ ಸಿ ಟರ್ಮನ್ನ ಲೆಟಸ್ ಟೇಕ್ ಇಟ್ ಎಸ್ ಬೀಟಾ ಪ್ಲಸ್ ವಿ ಬೈ ಸಿ ಟರ್ಮನ್ನು ಬೀಟಾ ಅಂತ ಬರೆಯೋಣ ಅಂಡರ್ ದ ರೂಟ್ ಹೋಲ್ ರೂಟ್ ಆಫ್ ದ ಕ್ವಾಂಟಿಟಿ. ಸೊ ಇಲ್ಲಿ ಬೀಟಾ ಅಂತಂದ್ರೇನು ವಿ ಬೈ ಸಿ. ಓಕೆ, so this frequency nu dash is equal to nu into root of 1 minus beta by 1 plus beta, where beta equal to v by c. This equation is called as the Doppler's formula. Doppler's formula for relativistic frequency of light. ನೋಡಿ ಇಲ್ಲಿ ನ್ಯೂ ಡ್ಯಾಶ್ ಅಂದರೆ ಫ್ರೀಕ್ವೆನ್ಸಿ ಆಫ್ ಲೈಟ್ ಸಿಗ್ನಲ್ಸ್ ವಿತ್ ರೆಸ್ಪೆಕ್ಟ್ ಟು ಓ ಡ್ಯಾಶ್ ಅಬ್ಸರ್ವರ್. ನ್ಯೂ ಅಂತಂದರೆ ಫ್ರೀಕ್ವೆನ್ಸಿ ಆಫ್ ಲೈಟ್ ಸಿಗ್ನಲ್ಸ್ ವಿತ್ ರೆಸ್ಪೆಕ್ಟ್ ಟು ಓ ಅಬ್ಸರ್ವರ್. ದೇ ಆರ್ ನಾಟ್ ಎಕ್ಸಾಕ್ಟ್ಲಿ ಸೇಮ್. ಇಂಡಿಕೇಟ್ಸ್ ವಾಟ್, the frequency of the light signal changes when it is observed from two observers in two different frames of reference. Hence frequency of light signals are relativistic in nature. Hence observer in the O frame he experiences the change in frequency of the signal. Okay, apparent change in the frequency of the signal if the signal is approaching him or if it is going away from him. So hence this is the Doppler's formula or a relativistic nature of Doppler effect in case of light. Write this equation in terms of wavelengths also we can write the same equation. We know C is equal to nu lambda ಅಂತ ಗೊತ್ತಿದೆ. ಸೊ nu is equal to ಏನಾಗುತ್ತೆ, C by lambda. ಸೊ ಅಬೋ ಇಕ್ವೇಷನಿಗೆ ಹಾಕ್ತಾ ಬರೋಣ. ಸೊ ಅಬೋ ಇಕ್ವೇಷನಲ್ಲಿ ನ್ಯೂ ಡ್ಯಾಶ್ ಅಂದರೆ ಏನು ಬರಿಬೋದು, C by lambda ಡ್ಯಾಶ್ ಆಗುತ್ತೆ. ನ್ಯೂ ಅಂತಂದರೆ C by lambda ಇಂಟು ರೂಟ್ ಆಫ್ 1 ಮೈನಸ್ ಬೀಟಾ ಬೈ 1 ಪ್ಲಸ್ ಬೀಟಾ ಹೋಲ್ ರೂಟ್. ಸೊ ಸಿ ವಿಲ್ ಕ್ಯಾನ್ಸಲ್ ಬೋತ್ ಸೈಡ್, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಲ್ಯಾಂಬ್ಡಾ ಈ ಕಡೆ ಬರುತ್ತೆ, ಲ್ಯಾಂಬ್ಡಾ ಡ್ಯಾಶ್ ಇಂಟು ರೂಟ್ ಆಫ್ 1 ಮೈನಸ್ ಬೀಟಾ ಬೈ 1 ಪ್ಲಸ್ ಬೀಟಾ. ಬಟ್ ನಮಗೆ ವೇವ್ ಲೆಂತ್ ವಿತ್ ರೆಸ್ಪೆಕ್ಟ್ ಟು ರಿಲೇಟಿವ್ ಅಬ್ಸರ್ವರ್
ಲ್ಯಾಂಬ್ಡಾ ಡ್ಯಾಶಲ್ಲಿ ಬರೆಯೋದಾದರೆ ಲ್ಯಾಂಬ್ಡಾ ಡ್ಯಾಶ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಇದ್ರದ್ದು ರೆಸಿಪ್ರೋಕಲ್ ಆಗಿರುತ್ತೆ, ನಥಿಂಗ್ ಬಟ್ ರೂಟ್ ಆಫ್ 1 ಪ್ಲಸ್ ಬೀಟಾ ಡಿವೈಡ್ ಬೈ 1 ಮೈನಸ್ ಬೀಟಾ. ಸೊ ದಿಸ್ ಈಸ್ ದಿ ರಿಲೇಟಿವಿಸ್ಟಿಕ್ ಡಾಪ್ಲರ್ಸ್ ಫಾರ್ಮುಲಾ ಇನ್ ಫ್ರೀಕ್ವೆನ್ಸಿ ಅಂದರೆ ಇದಾಗುತ್ತೆ. ದಿಸ್ ಈಸ್ ಡಾಪ್ಲರ್ಸ್ ಫಾರ್ಮುಲಾ ಇನ್ ವೇವ್ ಲೆಂತ್ ಆಗುತ್ತೆ. ದಿಸ್ ಈಸ್ ಡಾಪ್ಲರ್ಸ್ ಫಾರ್ಮುಲಾ ಇನ್ ಕೇಸ್ ಆಫ್ ಅ ವೇವ್ ಲೆಂತ್ ಆಫ್ ಲೈಟ್. ಸೊ ಎರಡು ಇಕ್ವೇಷನ್ ಏನು ಹೇಳುತ್ತೆ, whenever there is a relative motion between the light source and the observer, if the observer and the light source are approaching each other, the frequency of the light signal will be more, the wavelength of light signal will be less. If the light source and the observer are going away from each other, they are receding away, the frequency of light signal will be less, the wavelength of light signal will be more. So this is about the relativistic nature of light, frequency of light or the wavelength of light, which is studied under the context of Doppler's effect of light.